ನಮಗೆ ಯಾವುದಾದ್ರೂ ಮೂವೀಸ್, ಸೀರೀಸ್ ಆರ್ ಎನಿ ಕೈಂಡ್ ಆಫ್ ಆರ್ಟ್ ಇಷ್ಟ ಆಯಿತು ಅಂತ ಅಂದ್ರೆ ನಾವು ಅದನ್ನ ಮತ್ತೊಬ್ಬರಿಗೆ ಸಜೆಸ್ಟ್ ಮಾಡ್ತೀವಿ, ಅವರಿಗೆ ಆ ಆರ್ಟ್ ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಅಂಡ್ ಅವ್ರಿಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ಕೂಡ ಒಂದ್ಸಲ ಆ ಆರ್ಟ್ ನ ಅಥವಾ ಮೂವಿ, ಸೀರೀಸ್ ನ ಟ್ರೈ ಮಾಡೋಕೆ ಫೋರ್ಸ್ ಮಾಡ್ತಾ ಇರ್ತೀವಿ. ಇದಕ್ಕೆ ರೀಸನ್ ಏನಾಗಿರ್ಬೋದು? ಆ ಆರ್ಟ್ ತುಂಬಾ ಚೆನ್ನಾಗಿದೆ, ಸೊ ಅದನ್ನ ಇವನು ಒಂದ್ಸಲ ಟ್ರೈ ಮಾಡಬೇಕು ಅಂತಾನ, ಅಥವಾ ಆ ಆರ್ಟ್ ತುಂಬಾ ಚೆನ್ನಾಗಿದೆ ಸೊ ಅದು ಸ್ಪ್ರೆಡ್ ಆಗಬೇಕು ಅಂತಾನ. ಈ ರೀಸನ್ ಕೂಡ ಹೌದು, ಆದರೆ ಇದರ ಜೊತೆಗೆ ಒಂದು ಮೇಜರ್ ರೀಸನ್ ಇದೆ. ನಾವು ಆ ವ್ಯಕ್ತಿಗೆ ಆ ಆರ್ಟ್ನ ನೋಡೋದಕ್ಕೆ ಫೋರ್ಸ್ ಮಾಡ್ತೀವಿ, ಯಾಕಂದರೆ ಆ ಆರ್ಟ್ನ ನಾವು ಇನ್ನೊಂದ್ಸಲ ಫೀಲ್ ಮಾಡಬೇಕು ಅನ್ನೋ ಆಸೆ ನಮ್ಮೊಳಗಿರುತ್ತೆ. ಯಾವುದಾದ್ರೂ ಒಂದು ವಸ್ತುನ ಮೊದಲನೇ ಸಲ ನೋಡ್ಬೋದು, ಎರಡನೇ ಸಲ ನೋಡ್ಬೋದು, ಮೂರನೇ ಸಲ ನೋಡ್ಬೋದು, ಆದರೆ ಅದನ್ನು ಮತ್ತೆ ಮೊದಲನೇ ಸಲ ನೋಡೋಕೆ ಯಾವುದೇ ದಾರಿ ಇಲ್ಲ. ಮತ್ತೆ ನಮಗೆ ಆ ಫಸ್ಟ್ ಟೈಮ್ ಫೀಲ್ ಸಿಗಲ್ಲ. ಹೌ ಡು ವಿ ಸಿ ಸಮಥಿಂಗ್ ಫಸ್ಟ್ ಟೈಮ್ ಅಗೇನ್? ಇದೊಂಥರ ದುಃಖದ ವಿಷಯ, ಯಾಕಂದರೆ ಕೆಲವೊಂದು ಆರ್ಟ್ಗಳು ಎಷ್ಟು ಸುಂದರವಾಗಿರ್ತವೆ ಅಂದರೆ ಆ ಸೀನ್ ನೋಡಿ ಮೈ ರೋಮಗಳೆದ್ದಿರುತ್ತವೆ, ದೇಹದಲ್ಲಿ ಅಡ್ರೆನಲಿನ್ ರಶ್ ಆಗ್ತಿರುತ್ತೆ. ಆದರೆ ಮತ್ತೆ ಆ ಸೀನ್ ನೋಡಿದಾಗ ಆ ಫೀಲ್ ಸಿಗಲ್ಲ. ಅದೇ ನಾವು ಬೇರೆ ವ್ಯಕ್ತಿಗೆ ಅದನ್ನು ಸಜೆಸ್ಟ್ ಮಾಡಿ ಅವನ ದೃಷ್ಟಿಕೋನದಲ್ಲಿ ಆ ಸೀನ್ನ ಆ ಆರ್ಟ್ನ ನೋಡ್ತಿದ್ದಾಗ ಮತ್ತೆ ಆ ಆರ್ಟ್ಗೆ ಜೀವ ಬಂದಾಗ ಅನಿಸುತ್ತೆ, ಮತ್ತೆ ಮೊದಲನೇ ಸಲ ನೋಡಿದ ಅನುಭವ ಆಗುತ್ತೆ. ಅದೇ ವಿಚಿತ್ರ ಏನಂತ ಅಂದರೆ, ಮತ್ತೊಬ್ಬ ವ್ಯಕ್ತಿ ಇಂಟ್ರೆಸ್ಟ್ ಇಲ್ಲದೆ ನಮ್ಮ ಒತ್ತಾಯಕ್ಕೆ ಆರ್ಟ್ನ ನೋಡ್ತಿದ್ದಾನೋ, ಅವನಿಗೆ ಮನಸ್ಸಿಲ್ದೇನೆ ನೋಡ್ತಿದ್ದಾನೋ, ಆದರೆ ನಾವು ನಮ್ಮ ಡಿಲ್ಯೂಷನ್ನಲ್ಲಿ ಆರಾಮಾಗಿರ್ತೀವಿ, ನಮಗೆ ಈ ವಿಷಯ ಗೊತ್ತಿರೋದಿಲ್ಲ.